ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಐ ವಿಲ್ ಡೂ, ಐ ಆಮ್ ಗೋಯಿಂಗ್ ಟು ಡೂ, ಐ ವಿಲ್ ಬಿ ಡೂಯಿಂಗ್ ಈ 3 ವಾಕ್ಯಗಳ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡಬಹುದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವಿಡಿಯೋಸ್ ಬೇಕು ಅಂತ ಇದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಐ ವಿಲ್ ಹೇಳಬೇಕಾ ಅಥವಾ ಐ ಆಮ್ ಗೋಯಿಂಗ್ ಟು ಅಂತ ಹೇಳಬೇಕಾ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ನಮಗೆ ಮುಂದಿನದನ್ನು ಹೇಳಬೇಕು ಆಗೋದನ್ನು, ಆದರೆ ನಮಗೆ ವಿಲ್ ಹೇಳಬೇಕಾ ಐ ಆಮ್ ಗೋಯಿಂಗ್ ಟು ಹೇಳಬೇಕಾ ಗೊತ್ತಾಗೋದಿಲ್ಲ. ಹಿ ವಿಲ್ ಹೇಳಬೇಕಾ ಅಥವಾ ಹಿ ಈಸ್ ಗೋಯಿಂಗ್ ಟು ಅಂತ ಹೇಳಬೇಕಾ, ಎರಡರದ್ದು ಅರ್ಥ ಒಂದೇ ಅನಿಸುತ್ತೆ. ನಮಗೆ ಯಾವ ಸಂದರ್ಭದಲ್ಲಿ ಯಾವುದನ್ನು ಯೂಸ್ ಮಾಡಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ. ಮೊದಲಿಗೆ ನಾವು ವಿಲ್ಲನ್ನು ಎಲ್ಲಿ ಯೂಸ್ ಮಾಡೋದು ಅಂತ ನೋಡೋಣ. A decision taken at the moment of speaking. ಈಗ ನಾನು ಮಾತನಾಡ್ತಾ ಇದ್ದೀನಿ, ಮಾತನಾಡ್ತಾ ನಾನು ಒಂದು ನಿರ್ಧಾರವನ್ನು ತಗೊಳ್ತೇನೆ. ಆಗ ನಾನು ವಿಲ್ಲನ್ನು ಉಪಯೋಗಿಸ್ತೇನೆ. ನಾನು ಇವಾಗ ಆ ನಿರ್ಧಾರವನ್ನು ಮಾಡಿದ್ದು, ಮೊದಲೇ ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದಲ್ಲ, ಈ ಮೊಮೆಂಟಲ್ಲಿ ಈ ಕ್ಷಣದಲ್ಲಿ ನಾನು ಆ ನಿರ್ಧಾರವನ್ನು ಮಾಡಿದ್ದು. ನಾನು ಹೇಳ್ತೇನೆ ಐ ವಿಲ್ ಕ್ಲೀನ್ ದ ಹೌಸ್. ನಾನು ಮನೆಯನ್ನು ಸ್ವಚ್ಛಗೊಳಿಸ್ತೇನೆ. ಐ ವಿಲ್ ಕ್ಲೀನ್ ದ ಹೌಸ್. ಮೋಸ್ಟ್ಲಿ ನಿಮಗೆ ಫ್ರೀ ಟೈಮ್ ಇದೆ, ಹಾಗಾಗಿ ನೀವು ಈಗ ಡಿಸೈಡ್ ಮಾಡಿದ್ರಿ ಐ ವಿಲ್ ಕ್ಲೀನ್ ದ ಹೌಸ್. ಈ ಕ್ಷಣ ನಿರ್ಧಾರ ಮಾಡಿದ್ದು, ನೀವು ಮೊದಲೇ ಪ್ಲ್ಯಾನ್ ಮಾಡಿದ್ದಲ್ಲ ಮನೆಯನ್ನು ಕ್ಲೀನ್ ಮಾಡ್ತೇನೆ ಅಂತ, ಈ ಮೊಮೆಂಟಲ್ಲಿ ನಿರ್ಧಾರ ಮಾಡಿದ್ದು ನೀವು. ಐ ವಿಲ್ ಆನ್ಸರ್ ಇಟ್. ನಾನು ಅದಕ್ಕೆ ಉತ್ತರಿಸ್ತೇನೆ. ನೋಡಿ, ನಿಮ್ಮ ಮನೆಯಲ್ಲಿ ಲ್ಯಾಂಡ್ ಲೈನ್ ಇದೆ, ಫೋನ್ ರಿಂಗ್ ಆಗುತ್ತೆ, ನೀವು ನಿಮ್ಮ ಸಿಸ್ಟರ್ ಕೂತ್ಕೊಂಡಿದ್ದೀರಾ ಅಂದ್ಕೊಂಡು ನೀವು ಹೇಳ್ತೀರಾ ಐ ವಿಲ್ ಆನ್ಸರ್ ಇಟ್. ಫೋನ್ ಇವಾಗ ರಿಂಗ್ ಆಗಿದ್ದು, ನೀವು ಅವಾಗ ಹೇಳ್ತೀರಾ ಐ ವಿಲ್ ಆನ್ಸರ್ ಇಟ್. ಐ ಆಮ್ ಗೋಯಿಂಗ್ ಟು ಆನ್ಸರ್ ಇಟ್ ಅಂತ ಹೇಳೋದಲ್ಲ, ಐ ವಿಲ್ ಆನ್ಸರ್ ಇಟ್. ಯಾಕಂದರೆ ನೀವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಲ್ಲ, ಫೋನ್ ಅಕಸ್ಮಾತಾಗಿ ರಿಂಗ್ ಆಯಿತು, ಅವಾಗ ನೀವು ನಿರ್ಧಾರ ಮಾಡ್ತೀರಾ, ಆ ಕ್ಷಣದಲ್ಲಿ ನಿರ್ಧಾರ ಮಾಡ್ತೀರಾ ಐ ವಿಲ್ ಆನ್ಸರ್ ಇಟ್. ಆಯಿತಾ? ಐ ಆಮ್ ಗೋಯಿಂಗ್ ಟು ಆನ್ಸರ್ ಇಟ್ ಅಲ್ಲ, ಐ ವಿಲ್ ಆನ್ಸರ್ ಇಟ್. ಐ ವಿಲ್ ಹ್ಯಾವ್ ಎ ಜ್ಯೂಸ್. ನಾನು ಜ್ಯೂಸ್ ತಗೊಳ್ತೇನೆ. ನೀವು ಹೋಟೆಲ್ಗೆ ಹೋಗ್ತೀರಾ, ಮೆನು ನೋಡಿಬಿಟ್ಟು ಆ ಕ್ಷಣದಲ್ಲಿ ನೀವು ನಿರ್ಧಾರ ಮಾಡ್ತೀರಾ ಐ ವಿಲ್ ಹ್ಯಾವ್ ಎ ಜ್ಯೂಸ್. ನೀವು ಮೊದಲೇ ಪ್ಲ್ಯಾನ್ ಮಾಡಿದ್ದಲ್ಲ, ಆ ಮೊಮೆಂಟಲ್ಲಿ ಆ ಸಂದರ್ಭದಲ್ಲಿ ನೀವು ಡಿಸೈಡ್ ಮಾಡಿದ್ದು, ಮೆನು ನೋಡಿಬಿಟ್ಟು ನಿರ್ಧಾರ ಮಾಡಿದ್ದು ಐ ವಿಲ್ ಹ್ಯಾವ್ ಎ ಜ್ಯೂಸ್. ಐ ಆಮ್ ಗೋಯಿಂಗ್ ಟು ಹ್ಯಾವ್ ಎ ಜ್ಯೂಸ್ ಅಲ್ಲ, ಐ ವಿಲ್ ಹ್ಯಾವ್ ಎ ಜ್ಯೂಸ್. ಈ ರೀತಿ ಅಟ್ ದ ಮೂಮೆಂಟ್ ಆಫ್ ಸ್ಪೀಕಿಂಗ್ ನಿರ್ಧಾರ ತಗೊಂಡಿದ್ರೆ ಅದನ್ನು ನಾವು ವಿಲ್ ಹಾಕ್ಕೊಂಡು ಹೇಳೋದು. ಮೇಕಿಂಗ್ ಪ್ರೆಡಿಕ್ಷನ್ಸ್, ಊಹೆಯನ್ನು ಮಾಡುವಂಥದ್ದು, ಹೀಗಾಗಬಹುದು. ಐ ಥಿಂಕ್ ಇಂಡಿಯಾ ವಿಲ್ ವಿನ್ ದ ಮ್ಯಾಚ್. ಭಾರತ ಈ ಪಂದ್ಯವನ್ನು ಗೆಲ್ಲುತ್ತದೆ ಎಂದು ನನಗೆ ಅನಿಸ್ತದೆ. ನಾನು ಸುಮ್ಮನೆ ಹೀಗೆ ಒಂದು ಊಹೆಯನ್ನು ಮಾಡ್ತಿರೋದು, ಐ ಥಿಂಕ್ ಇಂಡಿಯಾ ವಿಲ್ ವಿನ್ ದ ಮ್ಯಾಚ್. ಐ ಥಿಂಕ್ ಇಟ್ ವಿಲ್ ರೈನ್ ಟುಮಾರೋ. ನಾಳೆ ಮಳೆ ಬರುತ್ತದೆ ಎಂದು ನನಗೆ ಅನಿಸುತ್ತದೆ. ಐ ಥಿಂಕ್ ಇಟ್ ವಿಲ್ ರೈನ್. ನಾನೊಂದು ಊಹೆಯನ್ನು ಮಾಡ್ತಿರೋದು, ಒಂದು ಪ್ರೆಡಿಕ್ಷನನ್ನು ಮಾಡ್ತಿರೋವಂಥದ್ದು, ಹಾಗಾಗಬಹುದು ಅಂತ ನಾನು ಹೇಳ್ತಿರೋವಂಥದ್ದು. ಐ ಥಿಂಕ್ ಇಟ್ ವಿಲ್ ರೈನ್. ನಿಮ್ಗೆ ಹಾಗೆ ಅನಿಸ್ತಾ ಇದೆ. ಇನ್ನು ಡ್ರೀಮ್ಸ್ ಬಗ್ಗೆ, ನಿಮ್ಮ ಕನಸಿನ ಬಗ್ಗೆ ನೀವು ಮಾತನಾಡಬೇಕಂದ್ರೆ ವಿಲ್ ಅನ್ನು ನೀವು ಯೂಸ್ ಮಾಡ್ತೀರಾ. ಒನ್ ಡೇ ಐ ವಿಲ್ ಬಿಕಮ್ ಎ ಸಕ್ಸಸ್ಫುಲ್ ಪರ್ಸನ್. ಒಂದು ದಿನ ನಾನು ಯಶಸ್ವಿ ವ್ಯಕ್ತಿ ಆಗುತ್ತೇನೆ. ಒನ್ ಡೇ ಐ ವಿಲ್ ಬಿಕಮ್ ಅಂತ ನೀವು ಹೇಳ್ತೀರಾ. ವಿಲ್ಲನ್ನು ಉಪಯೋಗಿಸ್ತೀರಾ, ನಿಮ್ಮ ಕನಸಿನ ಬಗ್ಗೆ ಹೇಳ್ತೀರಾ ಹೇಳೋದಕ್ಕೆ. ಒಂದು ದಿನ ನಾನು ಹಾಗಾಗ್ತೇನೆ, ಒಂದು ದಿನ ನಾನು ದೊಡ್ಡ ವ್ಯಕ್ತಿ ಆಗ್ತೇನೆ ಅಂತ ನೀವು ಹೇಳ್ತೀರಾ, ಐ ವಿಲ್ ಬಿಕಮ್. ರಿಕ್ವೆಸ್ಟನ್ನು ಮಾಡೋದಕ್ಕೆ ವಿಲ್ಲನ್ನು ಉಪಯೋಗಿಸ್ತೀರಾ. ವಿಲ್ ಯು ಡ್ರಾಪ್ ಮೀ ಹೋಮ್. ನೀನು ನನ್ನನ್ನು ಮನೆಗೆ ಬಿಡ್ತೀಯಾ, ಮನೆಗೆ ಡ್ರಾಪ್ ಮಾಡ್ತೀಯಾ. ವಿಲ್ ಯು ಡ್ರಾಪ್ ಮೀ ಹೋಮ್. ವಿಲ್ ಯು ಕೀಪ್ ಕ್ವಾಯಟ್. ನೀನು ಸುಮ್ಮನಿರ್ತೀಯಾ. ಈ ರೀತಿ ರಿಕ್ವೆಸ್ಟ್ ಮಾಡೋದಕ್ಕೆ, ಏನನ್ನು ಹೇಳೋದಕ್ಕೆ ನೀವೇನು ಮಾಡ್ತೀರಾ, ವಿಲ್ಲನ್ನು ಉಪಯೋಗಿಸ್ತೀರಾ. ಆಫರ್ ಹೆಲ್ಪ್, ಸಹಾಯವನ್ನು ಆಫರ್ ಮಾಡೋದಕ್ಕೆ
ವಿಲ್ಲನ್ನು ಉಪಯೋಗಿಸ್ತೀರ. ಐ ವಿಲ್ ಹೆಲ್ಪ್ ಯು ಡೂ ಯೋರ್ ಹೋಮ್ ವರ್ಕ್. ನಿನ್ನ ಹೋಮ್ವರ್ಕ್ ಮಾಡಲು ನಾನು ನಿನಗೆ ಸಹಾಯ ಮಾಡ್ತೇನೆ. ಐ ವಿಲ್ ಹೆಲ್ಪ್ ಯು. ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು ಅಲ್ಲ, ಐ ವಿಲ್ ಹೆಲ್ಪ್ ಯು. ನೀವು ಸಹಾಯವನ್ನು ಆಫರ್ ಮಾಡ್ತಿರೋದು, ನಿರ್ಧಾರ ಮಾಡ್ತಿರೋದಲ್ಲ, ನೀವು ಸಹಾಯವನ್ನು ಮಾಡ್ತಿರೋದು. ಐ ವಿಲ್ ಕ್ಯಾರಿ ದ ಬ್ಯಾಗ್ ಫಾರ್ ಯು. ನಾನು ಚೀಲವನ್ನು ಹಿಡಿದುಕೊಳ್ಳುತ್ತೇನೆ. ನಿನಗೆ ಭಾರ ಆಗ್ತಿದೆಯಾ? ಐ ವಿಲ್ ಕ್ಯಾರಿ ದ ಬ್ಯಾಗ್ ಫಾರ್ ಯು. ಈ ರೀತಿ ನೀವು ಸಹಾಯವನ್ನು ಆಫರ್ ಮಾಡ್ತಿರೋದು. ಐ ವಿಲ್ ಅಂತ ನೀವು ಹೇಳ್ತೀರಾ. ಐ ವಿಲ್ ಹೆಲ್ಪ್ ಯು. ಐ ವಿಲ್ ಕ್ಯಾರಿ ದ ಬ್ಯಾಗ್ ಫಾರ್ ಯು. ಫ್ಯಾಕ್ಟ್ ಅನ್ನು ಹೇಳೋದಕ್ಕೆ ಕೂಡ ನಾವು ವಿಲ್ ಅನ್ನು ಉಪಯೋಗಿಸ್ತೇವೆ. ಐ ವಿಲ್ ಟರ್ನ್ 40 ನೆಕ್ಸ್ಟ್ ಸೆಪ್ಟೆಂಬರ್. ಮುಂದಿನ ಸೆಪ್ಟೆಂಬರ್ನಲ್ಲಿ ನನಗೆ 40 ವರ್ಷ ತುಂಬುತ್ತದೆ. ಫ್ಯಾಕ್ಟ್ ಅಲ್ವಾ, ನಿಜವಾದ ವಿಷಯ. ಈಗ ನನಗೆ 39 ಆಗಿದೆ, ನೆಕ್ಸ್ಟ್ ವರ್ಷಕ್ಕೆ 40 ಆಗುತ್ತೆ, ಗೊತ್ತಿರೋಂಥದ್ದು ಅಲ್ವಾ. ಐ ವಿಲ್ ಟರ್ನ್ 40 ನೆಕ್ಸ್ಟ್ ಸೆಪ್ಟೆಂಬರ್. ವಿಲ್ ಅಂತ ನಾವು ಯೂಸ್ ಮಾಡ್ತೇವೆ. ದ ಸನ್ ವಿಲ್ ರೈಸ್ ಟುಮಾರೋ. ಸೂರ್ಯ ನಾಳೆ ಉದಯಿಸುತ್ತಾನೆ. ನಮಗೆ ಗೊತ್ತಿದೆ ಸೂರ್ಯ ಪ್ರತಿ ದಿನ ಉದಯಿಸ್ತಾನೆ ಅಲ್ವಾ. ಹಾಗಾಗಿ ನಾವು ವಿಲ್ ಅನ್ನು ಉಪಯೋಗಿಸ್ತೇವೆ. ವಿಲ್. ಪ್ರಾಮಿಸ್ ಅನ್ನು ಮಾಡೋದಿಕ್ಕೆ ಐ ಪ್ರಾಮಿಸ್ ಐ ವಿಲ್ ನಾಟ್ ಡೂ ದಿಸ್ ಅಗೇನ್. ನಾನು ಇದನ್ನು ಮತ್ತೆ ಮಾಡುವುದಿಲ್ಲ ಎಂದು ನಿನಗೆ ಭರವಸೆ ನೀಡುತ್ತೇನೆ. ಐ ವಿಲ್ ನಾಟ್ ಡೂ ದಿಸ್. ಐ ಪ್ರಾಮಿಸ್ ಐ ವಿಲ್ ನಾಟ್ ಡೂ ದಿಸ್. ಅಥವಾ ಐ ಪ್ರಾಮಿಸ್ ಐ ವಿಲ್ ಸ್ಟಡಿ ವೆಲ್. ನಾನು ಚೆನ್ನಾಗಿ ಓದ್ತೇನೆ ಎಂದು ನಿನಗೆ ಭರವಸೆ ನೀಡುತ್ತೇನೆ. ಐ ಪ್ರಾಮಿಸ್ ಐ ವಿಲ್ ಸ್ಟಡಿ ವೆಲ್. ಐ ವಿಲ್ ಅಂತ ನಾವು ಯೂಸ್ ಮಾಡ್ತೇವೆ ಪ್ರಾಮಿಸನ್ನು ಮಾಡೋದಕ್ಕೆ. ಈ ರೀತಿ ನಾವು ವಿಲ್ ಅನ್ನು ಉಪಯೋಗಿಸ್ತೀವಿ. ಈಗ ಬಿ ಗೋಯಿಂಗ್ ಟು ಅಂದರೆ ಆಮ್ ಗೋಯಿಂಗ್ ಟು, ಈಸ್ ಗೋಯಿಂಗ್ ಟು ಹೇಗೆ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಎ ಡಿಸಿಷನ್ ಟೇಕನ್ ಬಿಫೋರ್ ದ ಮೊಮೆಂಟ್ ಆಫ್ ಸ್ಪೀಕಿಂಗ್. ಈಗ ನಿರ್ಧಾರ ಮೊದಲೇ ತಗೊಂಡಿದ್ದಾಗಿದ್ರೆ ನಾವು ಹೇಳ್ತೀವಿ ಬಿ ಗೋಯಿಂಗ್ ಟು ಅನ್ನು ಯೂಸ್ ಮಾಡ್ತೇವೆ. ಐ ಆಮ್ ಗೋಯಿಂಗ್ ಟು ಕ್ಲೀನ್ ದ ಹೌಸ್. ನಾನು ಮನೆಯನ್ನು ಸ್ವಚ್ಛಗೊಳಿಸ್ತೇನೆ. ನಾನು ಆವಾಗ ಹೇಳಿದೆ ಐ ವಿಲ್ ಕ್ಲೀನ್ ದ ಹೌಸ್. ಈಗ ನಾನು ಹೇಳ್ತೀನಿ ಐ ಆಮ್ ಗೋಯಿಂಗ್ ಟು ಕ್ಲೀನ್ ದ ಹೌಸ್. ನೀವು ಮೊದಲೇ ನಿರ್ಧಾರ ಮಾಡಿದ್ದೀರಾ, ನೀವು ಇವತ್ತು ಮನೆಯನ್ನು ಕ್ಲೀನ್ ಮಾಡ್ತೀರಾ ಅಂತ. ನೀವು ಹೇಳ್ತೀರಾ ಐ ಆಮ್ ಗೋಯಿಂಗ್ ಟು ಕ್ಲೀನ್ ದ ಹೌಸ್. ಮೊದಲೇ ನಿರ್ಧಾರ ಮಾಡಿರುವಂಥದ್ದು. ನೀವು ಈ ವಾಕ್ಯವನ್ನು ಹೇಳುವ ಮೊದಲೇ ನೀವು ನಿರ್ಧಾರ ಮಾಡಿರುವಂಥದ್ದು. ನೀವು ಆ ಕ್ಷಣದಲ್ಲೇ ನಿರ್ಧಾರ ಮಾಡಿದ್ದಲ್ಲ, ಮೊದಲೇ ನಿರ್ಧಾರ ಮಾಡಿರುವಂಥದ್ದು. ಐ ಆಮ್ ಗೋಯಿಂಗ್ ಟು ಸ್ಟಡಿ ಆಲ್ ಡೇ. ನಾನು ದಿನವಿಡೀ ಓದುತ್ತೇನೆ. ದಿನಪೂರ್ತಿ ಓದ್ತೇನೆ ಅಂತ ನೀವು ನಿರ್ಧಾರ ಮಾಡಿದ್ದೀರಾ, ಡಿಸಿಷನ್ ಅನ್ನು ತಗೊಂಡಿದ್ದೀರಾ. ನೀವು ಹೇಳ್ತೀರಾ ಐ ಆಮ್ ಗೋಯಿಂಗ್ ಟು ಸ್ಟಡಿ. ಐ ವಿಲ್ ಸ್ಟಡಿ ಅಲ್ಲ, ಐ ಆಮ್ ಗೋಯಿಂಗ್ ಟು ಸ್ಟಡಿ. ಯಾಕಂದರೆ ನೀವು ಮೊದಲೇ ನಿರ್ಧಾರ ಮಾಡಿದ್ದೀರಾ. ಅಥವಾ ಏನೋ ಒಂದು ಕೆಲಸ ನಡೆಯುತ್ತೆ ಅಂತ ನಿಮಗೆ ಗೊತ್ತಿದೆ, ಅಥವಾ ಏನೋ ಒಂದು ವಿಷಯ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ. ಆವಾಗ ನೀವು ಬಿ ಗೋಯಿಂಗ್ ಟು ಅನ್ನು ಯೂಸ್ ಮಾಡ್ತೀರಾ. ಐ ಥಿಂಕ್ ಇಂಡಿಯಾ ಈಸ್ ಗೋಯಿಂಗ್ ಟು ವಿನ್ ದ ಮ್ಯಾಚ್. ಭಾರತ ಈ ಪಂದ್ಯವನ್ನು ಗೆಲ್ಲುತ್ತದೆ ಎಂದು ನನಗೆ ಅನಿಸ್ತದೆ. ಆವಾಗ ನಾವು ಹೇಳಿದ್ವಿ ಐ ಥಿಂಕ್ ಇಂಡಿಯಾ ವಿಲ್ ವಿನ್ ದ ಮ್ಯಾಚ್. ನಾನು ಒಂದು ಊಹೆಯನ್ನು ಮಾಡಿದ್ದು, ಪ್ರೆಡಿಕ್ಷನನ್ನು ಮಾಡಿದ್ದು. ಈಗ ನಾನು ಮ್ಯಾಚನ್ನು ನೋಡ್ತಾ ಇದ್ದೀನಿ, ಮ್ಯಾಚಿನ ಮಧ್ಯದಲ್ಲಿದ್ದೇನೆ ನಾನು. ಭಾರತ ಚೆನ್ನಾಗಿ ಆಟ ಆಡ್ತಾ ಇದೆ, ಹಾಗಾಗಿ ನನಗೆ ಗೊತ್ತು ಮೋಸ್ಟ್ಲಿ ಹಾಗೆ ಆಗುತ್ತೆ, ಇಂಡಿಯಾ ವಿನ್ ಆಗುತ್ತೆ ಅಂತ ನನಗೆ ಗೊತ್ತು. ಯಾಕಂದರೆ ನಾನು ಮ್ಯಾಚನ್ನು ನೋಡ್ತಾ ಇದ್ದೇನೆ. ಐ ಥಿಂಕ್ ಇಂಡಿಯಾ ಈಸ್ ಗೋಯಿಂಗ್ ಟು ವಿನ್ ದ ಮ್ಯಾಚ್ ಅಂತ ನಾನು ಹೇಳ್ತೀನಿ ಅವಾಗ. ಯಾಕೆಂದರೆ ಅದು ಆಗಬಹುದು ಅಂತ ನಮಗೆ ಗೊತ್ತು. ಬಹುಶಃ ಹೆಚ್ಚಿನ ಸಾಧ್ಯತೆ ಇದೆ ಆ ರೀತಿ ಆಗುವಂಥದ್ದು. ಹಾಗಾಗಿ ನಾನು ಹೇಳ್ತೀನಿ ಈಸ್ ಗೋಯಿಂಗ್ ಟು ಅನ್ನು ಯೂಸ್ ಮಾಡ್ತೀನಿ. ಇಂಡಿಯಾ ಈಸ್ ಗೋಯಿಂಗ್ ಟು ವಿನ್ ಅಂತ ಹೇಳ್ತೀನಿ ನಾನು. ಐ ಥಿಂಕ್ ಹಿ ಈಸ್ ಗೋಯಿಂಗ್ ಟು ಬಿ ದ ನ್ಯೂ ಪ್ರೆಸಿಡೆಂಟ್. ಅವರು ಹೊಸ ಅಧ್ಯಕ್ಷರಾಗುತ್ತಾರೆ ಎಂದು ನನಗೆ ಅನಿಸುತ್ತದೆ. ನೋಡಿ, ಇಲೆಕ್ಷನ್ ಕೌಂಟಿಂಗ್ ಆಗ್ತಾ ಇದೆ ಆಯಿತಾ. ಈ ಹಿ ಅನ್ನುವ ವ್ಯಕ್ತಿ, ವಾಕ್ಯದಲ್ಲಿರುವಂಥ ವ್ಯಕ್ತಿ, ಮೋಸ್ಟ್ಲಿ ಅವನಿಗೆ ಒಳ್ಳೆ ವೋಟ್ ಸಿಗ್ತಾ ಇದೆ. ಕೌಂಟಿಂಗಲ್ಲಿ ಅವನು ಮುಂದೆ ಇದ್ದಾನೆ. ನೀವು ಕೌಂಟಿಂಗನ್ನು ಫಾಲೋ ಮಾಡ್ತಿದ್ದೀರಾ. ಆವಾಗ ನೀವು ಹೇಳ್ತೀರಾ ಐ ಥಿಂಕ್ ಹಿ ಈಸ್ ಗೋಯಿಂಗ್ ಟು ಬಿ ದ ನ್ಯೂ ಪ್ರೆಸಿಡೆಂಟ್. ಅವನು ವಿನ್ ಆಗ್ತಾನೆ ಅಂತ ನಿಮಗೆ ಅನಿಸ್ತಾ ಇದೆ, ಯಾಕಂದರೆ ಕೌಂಟಿಂಗಲ್ಲಿ ಅವನು ಮುಂದೆ ಇದ್ದಾನೆ. ಅದನ್ನು ನೋಡಿಬಿಟ್ಟು ನೀವು ಹೇಳ್ತೀರಾ ಐ ಥಿಂಕ್ ಹಿ ಈಸ್ ಗೋಯಿಂಗ್ ಟು ಬಿ ದ ನ್ಯೂ ಪ್ರೆಸಿಡೆಂಟ್. ಅವರು ಹೊಸ ಅಧ್ಯಕ್ಷರಾಗುತ್ತಾರೆ ಅಂತ ನಿಮಗೆ ಅನಿಸ್ತಾ ಇದೆ. ಐ ಥಿಂಕ್ ಹಿ ಈಸ್ ಗೋಯಿಂಗ್ ಟು ಬಿ ಅಂತ ನೀವು ಹೇಳ್ತೀರಾ. ನೆಕ್ಸ್ಟ್ ನೋಡಿ, ಇನ್ನು ಕೆಲವು ಕನ್ಫ್ಯೂಷನ್ ಇರುತ್ತೆ. ಐ ವಿಲ್ ಸ್ಟಡಿ ಹೇಳಬೇಕಾ ಅಥವಾ ಐ ವಿಲ್ ಬಿ ಸ್ಟಡಿಯಿಂಗ್ ಅಂತ ಹೇಳಬೇಕಾ? ನಮಗೆ ಕೆಲವೊಂದು ಸರಿ ಈ ರೀತಿಯ ಕನ್ಫ್ಯೂಷನ್ ಕೂಡ ಆಗುತ್ತೆ.
ವಿಲ್ ಹೇಳಬೇಕಾ, ವಿಲ್ ಬಿ ಡೂಯಿಂಗ್ ಅಂತ ಹೇಳಬೇಕಾ ಅಂತ ಅದನ್ನು ನೋಡೋಣ. ಐ ವಿಲ್ ಸ್ಟಡಿ ಅಂದರೆ ನಾನು ಓದ್ತೇನೆ. ಒಂದು ರೀತಿಯಲ್ಲಿ ನೀವು ಈಗ ನಿರ್ಧಾರ ಮಾಡಿದ್ದು, ನಾನು ನೆಕ್ಸ್ಟ್ ಓದ್ತೇನೆ, ಆ ರೀತಿಯಲ್ಲಿ ನೀವು ನಿರ್ಧಾರ ಮಾಡಿರುವಂಥದ್ದು ಈ ಮೊಮೆಂಟಲ್ಲಿ. ಅದೇ ಐ ವಿಲ್ ಬಿ ಸ್ಟಡಿಯಿಂಗ್, ಇದನ್ನು ಹೇಗೆ ಯೂಸ್ ಮಾಡ್ತೀರಾ ನೀವು? ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ, ಐ ವಿಲ್ ಬಿ ಸ್ಟಡಿಯಿಂಗ್. ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ, ನಾನು ಓದುತ್ತಿರುತ್ತೇನೆ. ಈಗ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡಿದ್ದೀರಾ, ನಿಮಗೇನೋ ಓದಬೇಕು, ಏನೋ ಎಕ್ಸಾಮ್ ಇದೆ ಅಂದ್ಕೊಳ್ಳೋಣ. ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳ್ತೀರಾ, ದಯವಿಟ್ಟು ನನಗೆ ಡಿಸ್ಟರ್ಬ್ ಮಾಡಬೇಡಿ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ, ಐಲ್ ಬಿ ಸ್ಟಡಿಯಿಂಗ್. ಮೋಸ್ಟ್ಲಿ ನೀವು ಓದೋದಕ್ಕೆ ಹೋಗ್ತೀರಾ, ಆವಾಗ ನೀವು ಹೇಳ್ತೀರಾ ಐ ಬಿ ಸ್ಟಡಿಯಿಂಗ್, ಹಾಗಾಗಿ ಏನು ನನಗೆ ಡಿಸ್ಟರ್ಬ್ ಮಾಡೋದಕ್ಕೆ ಬರಬೇಡಿ, ಐ ವಿಲ್ ಬಿ ಸ್ಟಡಿಯಿಂಗ್ ಅಂತ ನೀವು ಹೇಳ್ತೀರಾ. ನೀವು ಮೊದಲೇ ಹೇಳ್ತಿರುವಂಥದ್ದು ಅವರಿಗೆ, ನಾನು ಓದ್ತಾ ಇರ್ತೀನಿ, ಹಾಗಾಗಿ ನೀವು ನನಗೆ ಬಂದು ತೊಂದರೆ ಕೊಡಬೇಡಿ, ಐ ವಿಲ್ ಬಿ ಸ್ಟಡಿಯಿಂಗ್. ಐ ವಿಲ್ ಸ್ಲೀಪ್, ನಾನು ಮಲಗ್ತೇನೆ. ಅದೇ ಐ ವಿಲ್ ಬಿ ಸ್ಲೀಪಿಂಗ್, ಇದನ್ನು ಹೇಗೆ ಯೂಸ್ ಮಾಡೋದು? ಐ ವಿಲ್ ಸ್ಲೀಪ್ ಅಂದರೆ ನೀವು ಇವಾಗ ಹೇಳ್ತೀರಾ ಐ ವಿಲ್ ಸ್ಲೀಪ್, ನಾನು ಮಲಗ್ತೇನೆ. ನೀವು ಮಲಗೋದಕ್ಕೆ ಹೋಗ್ತಿದ್ದೀರಾ, ನೀವು ಹೇಳ್ತೀರಾ ಐ ವಿಲ್ ಸ್ಲೀಪ್, ನೆಕ್ಸ್ಟ್ ನೀವು ಮಲಗ್ತೀರಾ. ಅದೇ ಐ ವಿಲ್ ಬಿ ಸ್ಲೀಪಿಂಗ್ ಹೇಗೆ ಹೇಳೋದು? ಡೋಂಟ್ ಕಾಲ್ ಮೀ ಆಫ್ಟರ್ 9 PM, ಐ ವಿಲ್ ಬಿ ಸ್ಲೀಪಿಂಗ್. ರಾತ್ರಿ 9ರ ನಂತರ ನನಗೆ ಕರೆ ಮಾಡಬೇಡಿ, ನಾನು ಮಲಗಿರುತ್ತೇನೆ, ಐ ವಿಲ್ ಬಿ ಸ್ಲೀಪಿಂಗ್ ಅಂತ ಈ ಸಂದರ್ಭದಲ್ಲಿ ನೀವು ಉಪಯೋಗಿಸ್ತೀರಾ. ನೀವು ಯಾರಿಗೂ ಹೇಳ್ತೀರಾ, ನಿಮ್ಮ ಫ್ರೆಂಡಿಗೆ ಹೇಳ್ತೀರಾ 9 ಗಂಟೆ ನಂತರ ನನಗೆ ಕಾಲ್ ಮಾಡಬೇಡ, ನಾನು ಮಲಗಿರುತ್ತೇನೆ, ಐ ವಿಲ್ ಬಿ ಸ್ಲೀಪಿಂಗ್, ಡೋಂಟ್ ಕಾಲ್ ಮೀ ಆಫ್ಟರ್ 9. ನೀವು ಮೊದಲೇ ಹೇಳುವಂಥದ್ದು. ಐ ವಿಲ್ ಸ್ಲೀಪ್ ಅಂತ ನೀವು ಇವಾಗ ನೆಕ್ಸ್ಟ್ ಮಲಗೋದಕ್ಕೆ ಹೋಗೋದಾದರೆ ನೀವು ಹೇಳ್ತೀರಾ ಐ ವಿಲ್ ಸ್ಲೀಪ್, ಆ ಥರ ಹೇಳುವಂಥದ್ದು. ಐ ವಿಲ್ ಬಿ ಸ್ಲೀಪಿಂಗ್ ಅಂದರೆ ಏನು? ನಾನು ಮಲಗಿರ್ತೇನೆ, ನನಗೆ ತೊಂದರೆ ಕೊಡಬೇಡಿ, ಅಥವಾ ಪ್ಲೀಸ್ ಡೋಂಟ್ ಕಾಲ್ ಮೀ. ಈ ಥರ ಸಿಚುವೇಶನಲ್ಲಿ ನಾವು ಐ ವಿಲ್ ಬಿ ಸ್ಲೀಪಿಂಗ್ ಅಂತ ಉಪಯೋಗಿಸ್ತೇವೆ. ಈ ರೀತಿ ನಾವು ಐ ವಿಲ್ ಬಿ ಡೂಯಿಂಗ್, ಐ ವಿಲ್ ಡೂ ಅನ್ನೋದನ್ನು ಉಪಯೋಗಿಸ್ತೇವೆ. ಇದಿಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿತಾ ಇರುವಂಥದ್ದು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.